ಚುನಾವಣೆನ ಎದುರಿಸೋಕೆ ಪಕ್ಷ ಬೇಕಾ, ಹಣ ಬೇಕಾ, ಗುಣ ಬೇಕಾ? ಈಗಿರೋ ಇದರಲ್ಲಿ ಪಕ್ಷ ಮತ್ತು ಹಣ ಎರಡು ಇತ್ತಂತಂದ್ರೆ ಎಂಥವ್ರು ಬೇಕಾದ್ರೂ ಆಗೋ ಒಂದು ಸಂದರ್ಭ ಈಗಿದೆ ರಾಜಕಾರಣದಲ್ಲಿ. ನಿಜಕ್ಕೂ ಬದಲಾಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಅದೇ ಈ ಮಂಜುನಾಥ್ ಸರ್ ಅವರು ವಿನ್ ಆಗಿರೋದು ನೋಡಿದ್ರೆ ಒಂದೊಂದ್ಸರಿ ಜನಗಳು ಒಳ್ಳೆಯವ್ರನ್ನು ಆಯ್ಕೆ ಮಾಡ್ತಾರಂತಂದು, ಬಟ್ ಅದು ಶಾಶ್ವತ ಅಲ್ಲ. ನೆಕ್ಸ್ಟ್ ಟರ್ಮ್ ಅಲ್ಲಿ ಮತ್ತೆ ಚೇಂಜ್ ಆಗಿ ಹೋಗ್ಬಿಡ್ತದೆ. ಅದು ಇಟ್ಸ್ ವೆರಿ ಡೈನಾಮಿಕ್. ಅದು ಚೇಂಜ್ ಮಾಡ್ಬೇಕು ನಾವು ಅಂತ. ಅದಕ್ಕೇನಂತಂದ್ರೆ ಮೊನ್ನೆ ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ರು, ರಾಜಕೀಯ ಹಿನ್ನೆಲೆ ಇಲ್ದಿರೋ 1 ಲಕ್ಷ ಜನ ರಾಜಕಾರಣಕ್ಕೆ ಯುವಕರು ಹೊಸಬ್ರು ಬರ್ರಿ ಅಂತಂದು. ಸೊ ಆ ತರ ಎಲ್ಲಾ ಪಕ್ಷದವರು ನೀವು ಹೊಸಬ್ರು ಬನ್ನಿ ರಾಜಕಾರಣಕ್ಕೆ ಅಂತಂದು ಕರೆ ಕೊಟ್ಟು ಅವ್ರಿಗೆ ಅವಕಾಶಗಳನ್ನ ಕೊಟ್ಟು ಬೆಳೆಸಕ್ ಶುರು ಮಾಡಿದಾಗ ಬದಲಾವಣೆ ಖಂಡಿತ ಆಗುತ್ತೆ. ಸರ್, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ನಿಮ್ ಕೈ ಹಿಡಿಲಿಲ್ಲ, ಆದ್ರೆ ಭವಿಷ್ಯದಲ್ಲಿ ನೀವು ಯಾವ್ದಾದ್ರು ಪಕ್ಷಕ್ಕೆ ಕೈ ಹಿಡಿಯೋ ಸಾಧ್ಯತೆ ಇದೆಯಾ? ಕಾಂಗ್ರೆಸ್ ಪಕ್ಷ ನಮ್ಮನ್ನು ಉಚ್ಚಾಟನೆ ಮಾಡಿದೆ. ಅದೇನಾಯ್ತು? ನೋಟಿಸ್ ಬಂತ? ಅದು ವಾಟ್ಸಪ್ ಅಲ್ಲಿ ನೋಡಿದೀನಿ. ನಮ್ಗೇನಿಲ್ಲ, ಮನೆ ಕಳಿಸಿಲ್ಲ ಅವರು ಅಫಿಷಿಯಲ್ ಆಗಿ, ಅಥವಾ ಯಾರೋ ಬಂದು ಕಾಂಗ್ರೆಸ್ ಫಂಕ್ಷನರಿ ನಮ್ ಕೈಯಲ್ಲಿ ಕೊಟ್ಟೋಗಿಲ್ಲ. ಒಂಥರ ದುರಹಂಕಾರ ಅನ್ಸುತ್ತೆ ಅಲ್ವಾ? ಅಂಡ್ ಇಟ್ಸ್ ಎ ರಾಂಗ್ ಆಟಿಟ್ಯೂಡ್. ಮತ್ತೆ ಇನ್ನೊಂದೇನಾಯ್ತು, ಅದು ಬೇಸಿಕಲಿ ಉಚ್ಚಾಟನೆ ಮಾಡಿರೋದು ಮೊನ್ನೆ ಒಂದು 15-20 ದಿನದ ಕೆಳಗೆ. ಅದು ನಾನು ಯಾವಾಗ ಇವ್ರ ವಿರುದ್ಧ ಹೇಳಿಕೆ ಕೊಟ್ಟೆ, ಇವ್ರು ಬಂದು ಸಿದ್ದರಾಮಯ್ಯ ಪರ ಮಾತನಾಡ್ಬೇಕಿತ್ತು ಅಂತಂದು, ಶಾಮನೂರ್ ಅವ್ರು ಬಂದು ಮಾತಾಡ್ಬೇಕಿತ್ತು ಅಂತ. ಅದನ್ನ ಆ ಒಂದು ಗ್ರಜ್ ಇಟ್ಕೊಂಡು ಇವರೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು. 1 ವಾರದಲ್ಲಿ ಮಾಡ್ತೀವಿ ಅಂತ. ಆ 1 ವಾರ ಆದ್ಮೇಲೆ ಲೆಟರ್ ಬಂದಿತ್ತು. ಸೊ ಲೆಟ್ರಲ್ಲಿ ಏನಿತ್ತು, ಏಪ್ರಿಲ್ 18ರಂದು GB ವಿನಯ್ ಕುಮಾರ್ನ ಉಚ್ಚಾಟನೆ ಮಾಡಿದೀವಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಕ್ಕೆ ಅಂತಂದು ಡೇಟ್ ಹಾಕಿದ್ದು. ಬ್ಯಾಕ್ ಡೇಟೆಡ್. ಈ ಕಾರಣ ಕೊಡಕ್ಕಾಗಲ್ವಲ್ಲ, ಜಸ್ಟ್ ಸಾಫ್ಟ್ ವಿರುದ್ಧ ಮಾತಾಡೋದಕ್ಕೆ ಉಚ್ಚಾಟನೆ ಮಾಡಿದ್ವಿ ಅಂತಂದು. ಹಂಗಾಗಿದ್ರೆ ಶಿವಶಂಕರಪ್ಪ ಸಾಹೇಬ್ರು ಶಿವಮೊಗ್ಗಕ್ಕೆ ಹೋಗಿ ರಾಘವೇಂದ್ರ ಗೆಲ್ಸಿ ಅಂತ ಹೇಳಿದ್ರು, ಉಚ್ಚಾಟನೆ ಮಾಡ್ಬೇಕಿತ್ತು ಅವಾಗ. ಅವರೆಲ್ಲ ಏನಂತಾರಂದ್ರೆ ಬೇಸಿಕಲಿ ಅಂಡರ್ ಎಸ್ಟಿಮೇಟ್. ಕರೆಕ್ಟ್. ಇಟ್ಸ್ ನಾಟ್ ಎ ಬಿಗ್ ಫಿಶ್. ಈಗ ಬಂದು ಮೊನ್ನೆ ಅಂತಂದು. ಬಟ್ ಅರ್ಥ ಮಾಡ್ಕೋಬೇಕು, ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನನ್ನ ಈ ದಾವಣಗೆರೆ ಬಂದಾಗ್ಲೂ ಹಂಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಬರ್ತಾನೆ, ಓಡಾಡ್ಕೊಂಡು ಹೋಗ್ತಾನೆ ಅಂತಂದು. ಇಟ್ ಬಿಕೇಮ್ ಎ ಟ್ರಯಾಂಗ್ಯುಲರ್ ಫೈಟ್. ಅದು ಆಲ್ಮೋಸ್ಟ್ 1 ಮ್ಯಾನ್ ಆರ್ಮಿ ತರ ಅದು ಇದಾಗಿದ್ದು. ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ, ಮಾಡಿ, ನಮಗೆ ಸಂತೋಷನೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. 43,000 ವೋಟ್ ಅಂಡರ್ ಎಸ್ಟಿಮೇಟ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ನಾನು ಬಿಲೀವ್ ಮಾಡ್ತೀನಿ. ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ 5,000-7,000 ವೋಟ್ ಬಂದ್ರೆ ನೆಕ್ಸ್ಟ್ ಪಾರ್ಟಿ ಅವ್ರು ಕಾಯ್ತಿರ್ತಾರೆ, ಯಾರೋ ಹೊಸ ಉಟ್ಕೋತಿದ್ಯಪ್ಪ. ಅದೇ 4 ಕ್ಷೇತ್ರದಲ್ಲಿ 7,000-8,000 ರೇಂಜಲ್ಲಿ ಬಂದಿದೆ ವೋಟ್. ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.